ಅದರಿಂದ ಆಗ್ತಕ್ಕಂಥ ಅನುಕೂಲಗಳು, ಅವುಗಳ ಆಧಾರದ ಮೇಲೆ ಬೆಳೆಗಳನ್ನು ಬೆಳೆದ್ರೆ ಮಾತ್ರ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಹೆಚ್ಚಿನ ಇಳುವರಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದು ನೀರು ಪರೀಕ್ಷೆ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕು. ಮಣ್ಣು ಪರೀಕ್ಷೆ, ಅದರಲ್ಲಿ ಬರ್ತಕ್ಕಂಥ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೋದು. ಆಗ್ತಕ್ಕಂಥ ಕೃಷಿಯಲ್ಲಿ ಆಗ್ತಕ್ಕಂಥ ಖರ್ಚಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ಕೋಬೋದು ಅಂತಕ್ಕಂಥದ್ದು. ಅಂದರೆ ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿ ಪಡ್ಕೊಂಡ್ರೆ ಇಡೀ ದೇಶಕ್ಕೆ ಇದರಲ್ಲಿ ಕೃಷಿಯಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಸಾವಯವ ಗೊಬ್ಬರದತ್ತೆ ಆದ್ಯತೆ ನೀಡಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಕೇಳ್ತೇನೆ. ಅದೇ ರೀತಿ ಬಿತ್ತನೆ ಬೀಜಗಳನ್ನ ಬಿತ್ತನೆ ಮಾಡುವುದಕ್ಕಿಂತ ಮುಂಚೆ ಅವರು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಮುಂದಿನ ರೋಗ ರುಜಿನಗಳನ್ನ ಅವರು ತಡೆಗಟ್ಟಕೋಬೋದು. ಇದರಿಂದ ಖರ್ಚು ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ಇಳುವರಿ ಜಾಸ್ತಿ ಆಗುತ್ತೆ. ಎಕರೆಗೆ 2, 3, 4 ಅಷ್ಟೇ. ರೋಜ್ಗಾರ್ ಯೋಜನೆಯಿಂದ ಬಂದು ಕಸ್ಬಾ ಹೋಬಳಿ ಬಿಳೇಕಲ್ ಗ್ರಾಮದಲ್ಲಿ ನಿನ್ನೆ ಚಿಕ್ಕಮಗಳೂರು ಲೆಕ್ಕ ಹೋಬಳಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿಂದ ಮೂಡಿಗೆರೆ ವಿಜ್ಞಾನಿಗಳು ಬಂದು ನಮ್ಮ ಇಲ್ಲಿ ತೋಟಗಾರಿಕೆ ಬೆಳೆ ಆಗಲಿ ಮತ್ತು ನೀರಾವರಿ ಅವಲಂಬಿತ ಪ್ರದೇಶದ ಬೆಳೆ ಆಗಲಿ ಇಂಥದಕ್ಕೆಲ್ಲ ಮಾಹಿತಿ ತಿಳಿಸಿದ್ದಾರೆ. ಇದನ್ನು ರೈತರುಗಳು ಸದುಪಯೋಗಪಡಿಸಿ ಅಂತೇಳಿ ತಿಳಿಸಿದ್ದಾರೆ. ತುಂಬ ಧನ್ಯವಾದಗಳು. ಫಸಲ್ ಬಿಮಾ ಯೋಜನೆ ಮತ್ತು ರಸಗೊಬ್ಬರಗಳ ಸಮರ್ಪಕ ಬಳಕೆ, ಮಣ್ಣು ಆರೋಗ್ಯ ಚೀಟಿಗಳನ್ನು ಬಳಕೆ ಮಾಡೋದು, ಕೃಷಿ ಇಲಾಖೆಯಿಂದ ದೊರೆಯುವ ಎಲ್ಲ ಸೌಲಭ್ಯಗಳು, ಬಿತ್ತನೆ ಬೀಜಗಳು, ಅವುಗಳ ರಿಯಾಯಿತಿ ದರ, ಇದನ್ನೆಲ್ಲ ನಾವು ರೈತರಿಗೆ ಸಮಗ್ರವಾಗಿ ಮಾಹಿತಿ ಕೊಡ್ತಾ ಬಂದ್ವಿ. ಕೃಷಿ ಯಾಂತ್ರೀಕರಣ, ಸೂಕ್ಷ್ಮ ನೀರಾವರಿ, ಸೆಕೆಂಡರಿ ಕೃಷಿ, ಈ ಥರ ಭಾಳಷ್ಟು ಯೋಜನೆಗಳು ರೈತರು ತಿಳ್ಕೊಂಡು ನಮಗೆ ಹೆಚ್ಚುವರಿ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊತಾರೆ.